ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್. ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಇವತ್ತು ನಾನು ಫಸ್ಟ್ ಟೈಮ್ ಇವತ್ತು ನಿಮಗೆ ತಮ್ಮನೇಲೆಲ್ಲ ಹಾಕಿರೋ ಹಾಗೆ ಟೈಟಲಲ್ಲಿ ಅದೇ ಥರನೇ ಹಾಕಿದ್ದೀನಿ. ನಾನು ಫಸ್ಟ್ ಟೈಮ್ ರವೆ ಉಂಡೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತುಪ್ಪ ಬಳಸಿಲ್ಲ, ಇವತ್ತು ಮನೇಲಿರೋ ಅಡುಗೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಅಂತ. ತುಪ್ಪ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಏನು ಮಾಡಬೇಕಂತ ಅನ್ನಿಸ್ತು. ಇರೋ ಐಟಮಲ್ಲೇ ಮನೇಲೇ ರೆಡಿ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ರವೆ ಉಂಡೆಗೆ ಬನ್ಸಿ ರವೆ ತರಿಸ್ಕೊಂಡಿದ್ದೆ. ಬನ್ಸಿ ರವೆ 2 ಕಪ್ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬಾಣಲಿನಲ್ಲಿ. ರವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ರವೆ ಉಂಡೆ ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ದೀನಿ ವಿಡಿಯೋನ. ಸೊ ಅದೇ ಥರನೇ ನಾನು ಫಾಲೋಅಪ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಒಂದು ಐಟಮ್ ಮಾತ್ರ ಮಿಸ್ ಆಗ್ತಾಯಿದೆ ನನಗೆ ರವೆ ಉಂಡೆಗೆ. ತುಪ್ಪ ಇರಲಿಲ್ಲ ಮನೆಯಲ್ಲಿ. ಇಲ್ಲಿ ನೋಡೋಣ ಇದು ಒಂಥರ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. 2 ಕಪ್ಪು ರವೆ ತೊಗೊಂಡಿದ್ದಕ್ಕೆ 1 ಕಪ್ಪಷ್ಟು ಸಕ್ಕರೆ ತಗೊಂಡು ಆಲ್ರೆಡಿ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಸ್ವಲ್ಪ ಪೀಸ್ ಇರಲಿ, ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ ಅಂತೇಳ್ಬಿಟ್ಟು ನಾನು ಅದೇ ಥರ ಸ್ವಲ್ಪ ಹಾಕಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಇತ್ತು. ಏಲಕ್ಕಿ ಪುಡಿನ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಕಾಳಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು, ಬಾಯಿಗೆ ತಿನ್ನಬೇಕಾದ್ರೆ ಸಿಗುತ್ತಲ್ವ ಅಂತ. ಮತ್ತು ಅದಾದಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆದಮೇಲೆ ಲಾಸ್ಟಿಗೆ 2 ಕಪ್ಪು ರವೆ ತೊಗೊಂಡಿದ್ದಕ್ಕೆ ಅದರಲ್ಲಿ 1 ಕಪ್ಪಷ್ಟು ಹಾಲು ಹಾಕಿದ್ದೀನಿ. ಸ್ವಲ್ಪ ಲೈಟ್ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋ ನೋಡಿಬಿಟ್ಟು ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವರು ಹೇಳಿದರು 2 ಕಪ್ಪು ರವೆ ತೊಗೊಂಡ್ರೆ 1 ಕಪ್ನಷ್ಟು ಹಾಲು ಹಾಕಿ ಅಂತೇಳಿ. ನಾನು ಅದೇ ರೀತಿ ಹಾಕಿದ್ದೀನಿ. ಸ್ವಲ್ಪ ತೆಳು ಅನ್ನಿಸ್ತಾ ಇದೆ, ಯಾಕೆಂದರೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಆರಬೇಕು ಅನಿಸುತ್ತೆ ನನಗೆ. ಅದನ್ನು ಅಲ್ಲಿ ವಿಡಿಯೋದಲ್ಲಿ ಹೇಳಿಲ್ಲ. ನಾನು ಅದೇ ಥರನೇ 1 ಕಪ್ಪು ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ತುಂಬ ತೆಳು ಅನ್ನಿಸ್ತಾ ಇದೆ ಉಂಡೆ ಕಟ್ಟೋಕ್ಕೆ. ಮತ್ತು ಇನ್ನೊಂದು ಮಿಸ್ಟೇಕ್ ಮಾಡಿಕೊಂಡೆ. ನಾನು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡೋಣ ಅಂತ ನೋಡಿದೆ. ಎಷ್ಟೋ 2-3 ಉಂಡೆ ಟ್ರೈ ಮಾಡಿದ್ರು ಕೂಡ ಉಂಡೆ ಸರಿಯಾಗಿ ಬರಲಿಲ್ಲ. ಆಮೇಲೆ ಸ್ವಲ್ಪ ನೀರು ಹಚ್ಕೊಂಡೆ, ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ತಾಯಿದ್ದೀನಿ ನೋಡಿ. ಪಕ್ಕದಲ್ಲಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಲು ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಉಂಡೆ ಬರಲಿಲ್ಲ ಸ್ಟಾರ್ಟಿಂಗು. ನಾನು ಇರಲಿ ಬಿಡು, ಬೇಗ ಗಟ್ಟಿ ಆಗಿಬಿಡುತ್ತೆ ಸಕ್ಕರೆ ಮಿಕ್ಸ್ ಮಾಡಿರೋದ್ರಿಂದ ಅಂತೇಳ್ಬಿಟ್ಟು ಬಂದಂಗೆ ಸ್ವಲ್ಪ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈಗ ಉಂಡೆ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಕೈಗೆ ಅಂಟ್ತಾ ಇಲ್ಲ, ಚೆನ್ನಾಗಿ ಉಂಡೆ ಕೊಡ್ತಾ ಇದೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್. ಯಾರಾದರೂ ಹೊಸ್ದಾಗಿ ರವೆ ಉಂಡೆ ಟ್ರೈ ಮಾಡಿದರೆ, ನನಗಾಗಿರೋ ಅನುಭವ ಪ್ರಕಾರ 2 ಕಪ್ಪು ರವೆಗೆ, ಸಣ್ಣ ರವೆಗೆ 1 ಕಪ್ ಸಕ್ಕರೆ ತೊಗೊಳ್ಳಿ. ಮತ್ತು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕಿ, ಇದ್ದರೆ ಸ್ವಲ್ಪ ಇನ್ನೂ ಹಾಕಿ ಪರವಾಗಿಲ್ಲ. ಮತ್ತು ನಾನು ಹಸಿ ಕಾಯಿ ತುರಿ ಹಾಕಿದ್ದೀನಿ. ಮತ್ತು 2-3 ಏಲಕ್ಕಿ ಕುಟ್ಟು ಹಾಕಿದ್ದೀನಿ. ಅದಾದಮೇಲೆ ದ್ರಾಕ್ಷಿ ಇತ್ತು ಒಂದು 50 ಗ್ರಾಮ್ನಷ್ಟು, ಅದನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೀನಿ. ತುಪ್ಪ ಬಳಸಿಲ್ಲ ನಾನಿಲ್ಲಿ, ಬರೀ ಆಯಿಲಲ್ಲಿ ಮಾಡಿದ್ದೀನಿ. ಟೇಸ್ಟು ಭಾಳ ಚೆನ್ನಾಗಿ ಬಂದಿದೆ ರವೆ ಉಂಡೆದು. ಮತ್ತು 1 ಕಪ್ಪು ಹಾಲು ಹಾಕೋದು ಬೇಡ, ಯಾಕಂದರೆ ಅಷ್ಟೊಂದು ಹಾಲು ಹಾಕಿದರೆ ಆ ಮೆಜರ್ಮೆಂಟಿಗೆ ತುಂಬ ತೆಳು ಆಗಿಬಿಡುತ್ತೆ, ಉಂಡೆ ಕಟ್ಟಲಿಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಸಾಕು, ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ. ಮತ್ತು ಉಂಡೆ ಕಟ್ಟಬೇಕಾದ್ರೆ ಕೈಗೆ ಆಯಿಲ್ ಹಚ್ಕೊಳ್ಳೋದು ಬೇಡ, ನೀರು ಹಚ್ಕೊಳ್ಳಿ. ನೀರು ಹಚ್ಕೊಂಡ್ರೆ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಕೈ ಅಂಟು ಬರೋದಿಲ್ಲ, ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಯಾಕಂದ್ರೆ ನನಗೆ ಇವಾಗ ಇದನ್ನು ನಾನೇ ಓನಾಗಿ ಮಾಡಿದ್ದಕ್ಕೆ ನನಗೆ ಗೊತ್ತಾಗ್ತಿದೆ. ಈಗ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ಕೈಗೆ ನೀರು ಹಚ್ಕೊಂಡೆ, ನೋಡೋಣ ಇದೊಂದು ಸರಿ ಟ್ರೈ ಮಾಡೋಣ ಅಂತ. ಫಸ್ಟ್ ನನಗೆ ಈ ಐಡಿಯಾ ಬರಲಿಲ್ಲ. ಹೊಸ್ದಾಗಿ ಟ್ರೈ ಮಾಡೋರು ಈ ಥರ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. 2 ಕಪ್ಪು ರವೆ ಹಾಕಿದ್ದಕ್ಕೆ ಇವಾಗ ನಮಗೆ 30 ಉಂಡೆ ಆಯಿತು. 30 ಉಂಡೆ, ಅರೌಂಡ್ 30 ಉಂಡೆ ಅಂದ್ಕೊತೀನಿ. ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಕೊನೆಗೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇದಕ್ಕೆ ಇನ್ನೂ ವೀಡಿಯೋಗಳನ್ನ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ಯಾಕಂದರೆ ನಾವು ಅಡುಗೆ ಮಾಡೋದು ನಮಗೆ ಅಷ್ಟು ಗೊತ್ತಿಲ್ಲ. ಮದುವೆ ಆದಮೇಲೆ ನಾವು ಅಡುಗೆ ಮಾಡೋದಕ್ಕೆ ಇಂಡಿವಿಜುವಲಾಗಿ ಕಲಿತಾ ಇದ್ದೀವಿ. ನಮಗೇನು ಗೊತ್ತಿದೆಯೋ ಅಡುಗೆನ ನಾನು ಅದನ್ನು ವೀಡಿಯೋ ಮುಖಾಂತರ ತೋರಿಸ್ತೀನಿ. ಹಾಗೆ ನಮಗೆ ಗೊತ್ತಿಲ್ಲದಿರೋ ಅಡುಗೆಗಳನ್ನ ನಾವು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಳ್ತಾ ಇರ್ತೀನಿ. ಹಾಗೆ ಟೇಸ್ಟ್ ಕೂಡ ಹೇಗೆ ಬಂತು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ವಿಡಿಯೋ ಮುಖಾಂತರ. ಈ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲಲ್ಲಿ ಶಾರ್ಟ್ಸ್ ವೀಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ. ಆ ವಿಡಿಯೋಗಳನ್ನ ಕೂಡ ನೋಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.